ನಾನು ಕದ್ದ ಕತೆ 5. ಇದು ಇಲ್ಲಿಗೆ ಸುಮಾರು ಒಂದು 35-40 ವರ್ಷ ಆಗಿರಬೇಕು. ಫ್ರೆಂಚ್ ಭಾಷೆಯಿಂದ ಈಗ ಇದು ನಾನು ಕದ್ದಿದ್ದು ಅಂತಂದರೆ, ಅರ್ಥಾತ್ ಯಾವುದೋ ಪುಸ್ತಕದಲ್ಲಿ ಓದುವಾಗಲೋ ಕೇಳಿದ್ದೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಆದರೆ ಇದನ್ನು ಏನು ಕೇಳ್ತೀನಿ ಅಂತ ನಾನು ಈ ಕತೆ ಹೇಳ್ತೀನಿ, ಕೇಳಿ. ಒಬ್ಬ ದೊಡ್ಡ ದರೋಡೆಕೋರ, ಕೊಲೆಗಾರ. ಅವನಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸುತ್ತೆ ಅವನ ಎಲ್ಲ ವಿಚಾರಣೆಗಳು ಮುಗಿದ ನಂತರ. ಏನು ಸುಮಾರು 20-30 ವರ್ಷಗಳು ಕಾರಾಗೃಹವಾಸ, ನಂತರದಲ್ಲಿ ಆ ಬಿಡುಗಡೆ ಅಲ್ಲ, ಮರಣದಂಡನೆ. ಅವನಿಗೆ ಆಗ ಜೈಲಲ್ಲಿ ಇದ್ದು ಎಲ್ಲಿ ತಪ್ಪಾಯಿತು ಅಂತ ಯೋಚನೆ ಮಾಡೋಕ್ಕೆ ಕಾಲಾವಕಾಶ ಸಿಗುತ್ತೆ. ಆವಾಗ ಆ ನ್ಯಾಯಾಧೀಶರು ಮರಣದಂಡನೆಯನ್ನು ಕೊಡುವಾಗ, ಆ ಕೊಡೋ ಸಂದರ್ಭದಲ್ಲಿ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಆತ ಹೇಳ್ತಾನೆ, ನಾನು ನಮ್ಮ ಅಜ್ಜಿಯನ್ನು ನೋಡಬೇಕು. ಅಜ್ಜಿಯನ್ನು ನೋಡೋದಷ್ಟೇ ನಾನು, ಸಾಕು. ಹೆಚ್ಚು ಕಡಿಮೆ ಅವರ ಅಜ್ಜಿಗೆ 60 ಆಜುಬಾಜಲ್ಲಿರುತ್ತೆ. ಇವನಿಗೂ ಸಹ 40, ಕ್ಷಮಿಸಿ 30 ಆಜುಬಾಜು ಅಂತ ಇರ್ಬೋದು. ಅಜ್ಜಿಗೆ 60-70 ಅಂತ ಆಜುಬಾಜು ಅಂತ ಇಟ್ಕೊಳ್ಳೋಣ. ಏಕೆಂದರೆ ಇಲ್ಲಿ ವಯಸ್ಸಿನೇನು ನಿಖರವಾಗಿ ಹೇಳೋಕ್ಕೆ ಹೋಗೋದಿಲ್ಲ ನಾನು, ನೀವೇ ಅಂದಾಜು ಮಾಡ್ಕೊಳ್ಳಿ. ಆ ನಂತರ ಆ ಅಜ್ಜಿಯನ್ನು ಕರೆಸ್ತಾರೆ. ಆ ನಂತರ ಅಜ್ಜಿನ ಕರೆಸಿದಾಗ ಅವನು ಅಜ್ಜಿ ಎದುರಿಗೆ ಬಂದಾಗ ಎಲ್ಲ ಏನು ನಿರೀಕ್ಷೆ ಮಾಡಿರ್ತಾರೆ, ಅಜ್ಜಿನ ತಪ್ಕೊಂತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ. ಆದರೆ ಅವನು ಅಜ್ಜಿಯನ್ನು ಅಲ್ಲಿ ಸಾಯಿಸ್ಬಿಡ್ತಾನೆ. ಅಜ್ಜಿ ಸತ್ತೋಗ್ಬಿಡುತ್ತೆ. ಹೆಂಗೂ ಸತ್ತೋಗ್ತೀನಿ ಅಂತ ಅಂದ್ಕೊಂಡ ಅಜ್ಜಿನ ಸಾಯಿಸ್ಬಿಟ್ಟ. ಆ ನಂತರ ಮತ್ತೆ ಪೊಲೀಸರನ್ನು ಬಂಧಿಸ್ತಾರೆ, ಮತ್ತೆ ವಿಚಾರಣೆಗಳೆಲ್ಲ ನಡೆಯುತ್ತೆ. ಇನ್ನೇನು ಅಜ್ಜಿ ಹಾಗೂ ಅದನ್ನು ಶವ ಸಂಸ್ಕಾರ ಮಾಡ್ತಾರೆ. ನಂತರ ಅವನು ಕೇಳ್ತಾರೆ, ನಿಮ್ಮ ಅಜ್ಜಿಯನ್ನು ನೀನು ಏನಕ್ಕೆ ಸಾಯಿಸಿದೆ? ಅಷ್ಟು ಚೆನ್ನಾಗಿ ಬೆಳೆಸಿದ್ದು ಮಾಡಿದ್ದೀನಿ ಅಜ್ಜಿನ ಅಂತ ಕೇಳ್ತಾರೆ ನ್ಯಾಯಾಧೀಶರು. ಆವಾಗ ಆತ ಹೇಳ್ತಾನೆ, ನಾನಿವತ್ತು ದರೋಡೆಕೋರ ಕೊಲೆಗಡಕ್ಕಾಗೋದಕ್ಕೆ ನಮ್ಮ ಅಜ್ಜಿ ಸಾಕ್ಷಿ, ನಮ್ಮ ಅಜ್ಜಿನೇ ಅದಕ್ಕೆ ಮೂಲ ಅಂತ ಹೇಳ್ತಾನೆ. ಅದು ಹೇಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಮೊಟ್ಟ ಮೊದಲೇ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ಅಜ್ಜಿ ಹೆಗ್ಲ ಮೇಲೆ ಹೊತ್ಕೊಂಡು ಸಂತಿಲಿ ಕರ್ಕೊಂಡು ಹೋಗ್ತಾಯಿದ್ಲು. ನಾನು ಮೇಲೆ ಕೂತ್ಕೊಂಡಾಗ ಬೇರೆ ಅವ್ರದ್ದು ಇವ್ರದ್ದು ಮೇಲ್ಗಡೆ ಅವರು ತಲೆ ಮೇಲೆ ಹೊತ್ಕೊಂಬರ್ತಾ ಇರ್ತಕ್ಕಂಥ ಸುಮಾರು ವಸ್ತುಗಳನ್ನು ಕದೀತಾ ಇದ್ದೆ. ಅದನ್ನು ಕದ್ಬಿಟ್ಟು ನಾನು ಮನೆಗೆ ಹೋದಾಗ ಅಜ್ಜಿಗೆ ಕೊಡ್ತಾಯಿದ್ದೆ. ಆಗ ಅಜ್ಜಿ, ಅಯ್ಯೋ ಮಗನೇ ಎಲ್ಲಿಂದ ತಂದು ಅಂದರೆ, ಅಜ್ಜಿ ನೀನು ಮೇಲೆ ಕೂರಿಸ್ಕೊಂಡಿದ್ದಲ್ಲ ಆವಾಗ, ನಾನು ಇದನ್ನೆಲ್ಲವ ನಾನು ಕದ್ಕೊಂಬಂದೆ. ಆಹಾ ಎಂಥ ಒಳ್ಳೆ ಕೆಲಸ ಮಾಡ್ದೋ ಮಗನೇ ಅಂತಂತ ಹೇಳಿ ಅಜ್ಜಿ ಸಂತೋಷ ಪಡೋಳು. ಆಹಾ ನಮ್ಮ ಅಜ್ಜಿ ಇದು ನೋಡ್ಬಿಟ್ರೆ ಖುಷಿ ಪಡ್ತಾಳೆ ಅಂತಂತ ನಾನು ಏನು ಮಾಡಿದೆ, ಎಲ್ಲ ಇದೇ ಥರ ಒಂದೊಂದೇ ಕದಿಯೋದಕ್ಕೆ ಶುರು ಮಾಡಿದೆ. ಅಲ್ಲಿ ಇಲ್ಲಿ ಎಲ್ಲಿ ಬೇಕಲ್ಲೆಲ್ಲ ಕದಿಯೋದು, ದರೋಡೆ ಮಾಡೋದೆಲ್ಲ ಶುರು ಮಾಡ್ಕೊಂಬಿಟ್ಟೆ. ನಮ್ಮ ಅಜ್ಜಿ ಅದನ್ನು ಸಂತೋಷ ಪಟ್ಕೊಂಡು ಇರಿಸ್ಕೊತಾ ಇದ್ಲು. ಆದರೆ ನನಗೆ ಈ ಥರ ಎಷ್ಟೋ ಜನಕ್ಕೆ ಅನ್ಯಾಯ ಮಾಡಿದ್ದೀನಿ, ಎಷ್ಟೋ ಮನೆಗಳನ್ನ ಹಾಳು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಲೇ ಇಲ್ಲ. ನಮ್ಮ ಅಜ್ಜಿನೂ ನನಗೆ ಅದನ್ನ ಹೇಳ್ಕೊಡ್ಲಿಲ್ಲ. ನಂತರದಲ್ಲಿ ಪೊಲೀಸ್ನರು ನನ್ನನ್ನು ಈ ಜೈಲಿಗೆ ಹಾಕಿದಾಗಲೇ ಗೊತ್ತಾಗಿದ್ದು, ನನಗೆ ಚಿಂತನೆ ಬಂದಿದ್ದು, ಎಷ್ಟು ಜನಕ್ಕೆ ತೊಂದರೆ ಕೊಟ್ಟೆ, ಎಷ್ಟು ಜನ ಹಾಳು ಮಾಡಿದೆ ಅಂತ. ಹಾಗಾಗಿ ಇದಕ್ಕೆ ನನಗೆ ಮೂಲ ಕಾರಣ ನಮ್ಮ ಅಜ್ಜಿ. ಆವತ್ತು ನನಗೆ ನಮ್ಮ ಅಜ್ಜಿ ಇದು ಮಾಡಿದ ತಪ್ಪು ಅಂತ ಹೇಳಿ ಕಪಾಳಕ್ಕೆ 2 ಹೊಡೆದಿದ್ರೆ ನಾನು ಈ ಥರ ಆಗ್ತಿರಲಿಲ್ಲ. ಹಾಗಾಗಿ ಅಂಥ ಅಜ್ಜಿನ ಈ ವಯಸ್ಸಾದರೂ ಸಹ ನಾನು ಯಾವುದೇ ಒಂದು ಕನಿಕರ ಇಲ್ದಂಗೆ ಸಾಯಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ನ್ಯಾಯಾಧೀಶರೇ, ಇದು ನನ್ನ ಒಂದು ಕತೆ ಅಂತಂತ ಹೇಳ್ತಾನೆ. ಆವಾಗ ನ್ಯಾಯಾಧೀಶರು ಹೇಳ್ತಾರೆ, ಮಕ್ಕಳನ್ನು ನಾವು ಮನೆಯಿಂದಲೇ ತಿದ್ಕೊಂಡು ಹೋಗಬೇಕು. ಹಿರಿಯರಾಗಿರ್ತಕ್ಕಂಥ ಒಳ್ಳೆ ಅಡಿಪಾಯನ ಹಾಕಬೇಕು. ಒಳ್ಳೆ ಅಡಿಪಾಯನ ಹಾಕಲಿಲ್ಲ ಅಂತಂತಂದರೆ ಮಕ್ಕಳೇನಾಗ್ತವೆ. ಹಾಗಾಗಿ ನಮ್ಮ ಅಡಿಪಾಯಗಳು ಚೆನ್ನಾಗಿರಬೇಕು. ತಂದೆ ತಾಯಿ ಅಥವಾ ಗುರು ಹಿರಿಯರು ಮಕ್ಕಳಿಗೆ ಒಳ್ಳೆಯದನ್ನು ನೋಡಿ
ಪ್ರೋತ್ಸಾಹ ಮಾಡಬೇಕು. ಅವರು ಬೈದಾಗ ನಾವು ನಗಾಡ್ಬಿಡೋದು, ಆಹಾ ನನ್ನ ಮಗ ಎಷ್ಟು ಜನ ಬೈದ ಅಂತಂತ ಖುಷಿ ಪಡೋದು, ಅಥವಾ ಕದ್ದಾಗ ಆಹಾ ಎಷ್ಟು ಜನ ಕದ್ದ ಅಂತ ಖುಷಿ ಪಡೋದು. ಆರಂಭದಲ್ಲಿ ಇವನ್ನೆಲ್ಲ ಮಕ್ಕಳಿಗೆ ಮಾಡೋದ್ರಿಂದ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗಾಗಿ ನಾವು ಮಕ್ಕಳು ಆರಂಭದಲ್ಲಿ ತಪ್ಪು ಮಾಡಿದಾಗ ಅದನ್ನು ತಪ್ಪು ಅಂತ ನಾವು ತಿಳಿಸ್ಲೇಬೇಕು. ಇದು ಈ ಕಥೆಯ ಅರ್ಥ. ಪ್ರಾಯಶಃ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು 4-6 ಜನಕ್ಕೆ ಹೇಳಿ. ಧನ್ಯವಾದಗಳು.